ಹಾಯ್ ಹಲೋ ಎವ್ರಿವಾನ್, ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ. 50 ವರ್ಷ ಮೇಲ್ಪಟ್ಟವರು ಸಹ ತಿರುಪತಿ ತಿಮ್ಮಪ್ಪನ ದರ್ಶನ ಸುಲಭವಾಗಿ ಪಡೆಯಬಹುದು. ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಎಲ್ಲರೂ ಹೇಳ್ತಾರೆ. ಹೌದು, ಕಷ್ಟ ಬಂದಾಗಲೇ ತಾನೇ ದೇವರನ್ನು ನೆನೆಸಿಕೊಳ್ಳುವುದು. ಅದರಲ್ಲೂ ವೆಂಕಟರಮಣನನ್ನು ನೆನೆಸಿಕೊಂಡ್ರೆ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ. ತಿರುಮಲನನ್ನು ಕಲಿಯುಗದ ವೈಕುಂಠ ಎಂದೇ ಕರೆಯಲಾಗುತ್ತದೆ. ಹಿಂದೂಗಳ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ಥಾಪಿಸಿದ ಪವಿತ್ರ ಕ್ಷೇತ್ರ. ತಿರುಪತಿ ಕ್ಷೇತ್ರ ಬಹಳ ಪ್ರಸಿದ್ಧವಾದ ಹಿಂದೂ ದೇವಾಲಯವಾಗಿದೆ. ಭಾರತದ ಶ್ರೀಮಂತ ದೇವಸ್ಥಾನವಾಗಿರುವ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ನಿತ್ಯ ಲಕ್ಷಾಂತರ ಭಕ್ತರು ಬರುತ್ತಾರೆ. ವಿವಿಧ ರಾಜ್ಯಗಳಿಂದ ಮಾತ್ರವಲ್ಲದೆ ವಿದೇಶದಿಂದಲೂ ಭಕ್ತರು ತಿಮ್ಮಪ್ಪನನ್ನು ನೋಡಲು ಬರ್ತಾರೆ. ಆಂಧ್ರದಲ್ಲಿ ನೆಲೆಸಿರುವ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಬೇಕು ಎಂಬುದು ಎಷ್ಟೋ ಭಕ್ತರ ಆಸೆಯಾಗಿರುತ್ತೆ. ಅಂತೆಯೇ ದಿನವೂ ಲಕ್ಷಾಂತರ ಮಂದಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ. ಆದರೆ ತಿಮ್ಮಪ್ಪನ ದರ್ಶನ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಜಗದೊಡೆಯ ವೆಂಕಟೇಶ್ವರನನ್ನ ವಿಷ್ಣುವಿನ ಅವತಾರ ಎಂದು ಹೇಳಲಾಗುತ್ತದೆ. ವರಾಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಾನವನ ಅವತಾರದಲ್ಲಿ ಜನಿಸಿದ ವಿಷ್ಣುವು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನ ಹುಡುಕಿ ಹೊರಡುತ್ತಾನೆ. ಅಂದು ಲಕ್ಷ್ಮಿಯನ್ನ ಹುಡುಕಿ ಹೊರಟ ವೆಂಕಟೇಶ್ವರನನ್ನೇ ನಾವು ತಿರುಪತಿಯಲ್ಲಿ ಕಾಣಬಹುದಾಗಿದೆ. ವೆಂಕಟೇಶ್ವರ ಎಂದರೆ ವೆಂಕಟಗಳ ಅಧಿಪತಿ ಅಂದರೆ ಅರ್ಥ. ಭಗವಾನ್ ವೆಂಕಟೇಶ್ವರನು ಭಕ್ತರ ಪಾಪಗಳನ್ನು ನಿವಾರಿಸುತ್ತಾನೆ. ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿರುವ ಒಂದು ಬೆಟ್ಟ. ಈಶ್ವರ ಎಂದರೆ ಒಡೆಯ. ಈ ಬೆಟ್ಟಗಳ ಒಡೆಯನೇ ವೆಂಕಟೇಶ್ವರ ಎಂದು ಹೇಳುವುದುಂಟು. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ 7 ಬೆಟ್ಟಗಳನ್ನು ಹತ್ತಿ ಹೋಗಬೇಕು. ದೇವಸ್ಥಾನದಲ್ಲಿ ಸಿಂಹದ್ವಾರದಲ್ಲಿ ನಿಂತು ಭಗವಂತನ ದರ್ಶನ ಪಡೆಯುತ್ತೇವೆ. ಸಿಂಹದ್ವಾರಕ್ಕೆ ಹೋಗುವ ತನಕ 7 ಬಾಗಿಲುಗಳನ್ನು ದಾಟಿ ಹೋಗಬೇಕು. ಇನ್ನು 65 ವರ್ಷ ಮೇಲ್ಪಟ್ಟವರು ತಿಮ್ಮಪ್ಪನ ದರ್ಶನ ಪಡೆಯುವುದು ಸುಲಭ. ಹೌದು, ಪ್ರತಿ ತಿಂಗಳ 23ನೇ ತಾರೀಕು ಆನ್ಲೈನ್ ಬುಕ್ ಮಾಡುವ ಅವಕಾಶ ಇರುತ್ತೆ. ಅಂದರೆ 3 ತಿಂಗಳ ಮುಂಚೆಯೇ ದರ್ಶನಕ್ಕೆ ಬುಕ್ ಮಾಡಬೇಕು. 65 ವರ್ಷ ಮೇಲ್ಪಟ್ಟವರು ಮತ್ತು ವಿಶೇಷಚೇತನರಿಗೆ ಈ ಅವಕಾಶ ಇರುತ್ತೆ. ಯಾವುದು ಹಣ ಪಾವತಿಸುವಂತಿಲ್ಲ. ಇನ್ನು ಅಲ್ಲಿಗೆ ಹೋಗಿ ಅರ್ಧ ಗಂಟೆಯಲ್ಲೇ ದರ್ಶನ ಮಾಡಬಹುದು. ಜನಗಳ ಮಧ್ಯೆ ಗೊಂದಲ ಆಗದಂತೆ, ತಿಕ್ಕಾಟವಾಗದಂತೆ ಸುಲಭವಾಗಿ ದೇವರ ದರ್ಶನ ಪಡೆಯಬಹುದು. ಇನ್ನು 65 ವರ್ಷ ಮೇಲ್ಪಟ್ಟವರ ಜೊತೆ ಹೋಗಲು 50 ವರ್ಷ ಆದವರಿಗೂ ಅವಕಾಶ ಇರುತ್ತೆ. ಅವರ ಕೇರ್ ಟೇಕರ್ ಆಗಿ ಹೋಗಬಹುದು. ಅವರಿಗೂ ಸಹ ದರ್ಶನ ಫ್ರೀ ಇರುತ್ತೆ. ಆದರೆ 50 ವರ್ಷ ಆಗಿರಬಹುದು. 65 ವರ್ಷದವರ ಜೊತೆ 50 ವರ್ಷದವರು ಹೋಗಿ ಆರಾಮಾಗಿ ತಿಮ್ಮಪ್ಪನ ದರ್ಶನ ಪಡೆಯಬಹುದು. ಮುಂದಿನ ವಿಡಿಯೋದಲ್ಲಿ ತಿಮ್ಮಪ್ಪನ ಇನ್ನಷ್ಟು ವೈಶಿಷ್ಟ್ಯಗಳನ್ನು ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ.